ಈ ಸಂಬಂಧ 15ರಲ್ಲಿ HDK ಬಂಧನ, ಜಾಮೀನು. ಇದು ನನಗೆ SITನಲ್ಲಿ ಒಂದು ನೋಟಿಸ್ ಕೊಟ್ಟರು. ನಾನು SITಗೆ ಆ ನೋಟಿಸ್ನ ಅಕ್ಸೆಪ್ಟ್ ಮಾಡಿ ಹೋಗಿ ಡೈರೆಕ್ಟಾಗಿ ಭೇಟಿ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದೆ 2017ನಲ್ಲಿ. ಆಗ ನಮ್ಮ ಅಡ್ವೊಕೇಟ್ ಹೇಳಿದ್ರು, ನೋಡಿ ಹುಡುಗಾಟ ಆಡಬೇಡಿ. ನಾನು ಹೇಳಿದೆ ಬಂಧಿಸ್ತಾರ ಬಂದು, ಏಕೆಂದರೆ ಮೀಟಿಂಗ್ ನಡೆದಿದ್ದಾಗ ಇದೇ ಥರನೇ ಇವತ್ತೇ ನಡೀತಾ ಇದೆ ಕಳೆದೊಂದು ವಾರದಿಂದ. ಇಷ್ಟಕ್ಕೆಲ್ಲ ಕುಮಾರಸ್ವಾಮಿ ಕಾರಣ ಮುಗಿಸೋದಂಗೆ ಅಂತ ಹೇಳಿ. ಅವತ್ತು ಸಹ ಅಲ್ಲೊಬ್ಬ ಎಕ್ಸ್ಪರ್ಟ್ ಇಟ್ಕೊಂಡಿದ್ರಲ್ಲ, ಆಗ ಒಬ್ಬ ಪೊಲೀಸ್ ಅಧಿಕಾರಿ ಇಟ್ಕೊಂಡಿದ್ರು ಎಕ್ಸ್ಪರ್ಟ್ನ, ಈಗ ಕಾನೂನನ್ನ ಎಕ್ಸ್ಪರ್ಟ್ ಇಟ್ಕೊಂಡವ್ರೀಗ ಒಬ್ಬರನ್ನ. ಅವತ್ತು ಆ ಒಂದು ಅಧಿಕಾರಿಯ ಮುಖಾಂತರ ಒಂದು ದಿನವಾದರೂ ಕುಮಾರಸ್ವಾಮಿನ ಜೈಲಿಗೆ ಕಳಿಸ್ಬೇಕು ಅಂತ ಪಾಪ ಶ್ರಮ ಹಾಕಿದರು. ಕೊನೆಗೆ ನಮ್ಮ ವಕೀಲರುಗಳ ಸಲಹೆ ಮೇರೆಗೆ ಜಾಮೀನು ತಗೊಂಡು ನಂತರ ಹೋದೆ ಕೋರ್ಟ್ ಇದಕ್ಕೆ SITಗೆ. ನಾನು ಜಾಮೀನು ತಗೊಂಡು ಹೋದಾಗ ಹೇಳ್ತಾರಲ್ಲ ಅಧಿಕಾರಿಗಳು, ಸರ್ ಇದಕ್ಕೆ ಯಾಕೆ ನೀವು ಜಾಮೀನು ತಗೊಳಕ್ಕೆ ಹೋದ್ರಿ, ನಾವು ನಿಮ್ಮ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ಬರಲಿಕ್ಕೆ ಹೇಳಿದ್ದು ಅಷ್ಟೇ ಸರ್, ಇದಕ್ಕೆಲ್ಲ ಜಾಮೀನು ಬೇಕಾಗಿರಲಿಲ್ಲ ನಿಮಗೆ ಅಂತ ನನಗೆ ಹೇಳಿದ್ರು. ಆದರೆ ನನ್ನ ಹೇಳಿಕೆ ತಗೊಂಡ್ರಲ್ಲ, ಅವ್ರು ಫೈಲ್ ಬಿಲ್ಡಪ್ ಮಾಡಿದ್ರಲ್ಲ, ಅವರು ಎಲ್ಲಿ ಫೈಲಲ್ಲಿ ಏನು ಹೇಳ್ತಾರೆ, ಡ್ಯೂರಿಂಗ್ ದ ಟೈಮ್ ಆಫ್ ದ ರಿಪ್ಲೈ ಗಿವನ್ ಬೈ ಕುಮಾರಸ್ವಾಮಿ ವಿ ಅರೆಸ್ಟೆಡ್ ಕುಮಾರಸ್ವಾಮಿ ಆ್ಯಂಡ್ ದೆನ್ ವಿ ರಿಲೀಸ್ಡ್ ಬರ್ಕೊಂಡವ್ರ ಫೈಲಲ್ಲಿ. ಅದನ್ನೇ ಪಾಪ ಉದಯವಾಣಿಲಿ ಇವತ್ತು ಬರೆದಿರೋದು, ಕುಮಾರಸ್ವಾಮಿ ಬಂಧಿಸಿ ಜಾಮೀನು ಅಂತೇಳಿ. ಇದು ನಡೆದಂಥ ಘಟನೆ.